ನಾನು ಏನು ಕೇಳಿದ್ರು ಹ್ಞೂ ಅಂತೀಯ. ನನ್ನ ಜೀವ ನಂತವ ಇಲ್ಲ ಕಣವ. ನನ್ನ ತಂಗಿರ್ತಾವಿರೋದು ಆ ಜೀವನ ಕೇಳಿದ್ರು ನಾ ಕೊಟ್ಬಿಡ್ತೀನಿ. ಕೇಳವ, ನಾನು ನಮ್ಮ ಮನೆಗೆ ಹೋಗಬೇಕು. ಅಲ್ಲ ಕೊಂಡು, ಅಷ್ಟೆಲ್ಲ ಆದಮೇಲೂ ಆ ಮನೆಗೆ ಹೋಗಬೇಕು ಅಂತಿದ್ಯಲ್ಲ, ಏನು ಮಾತಾಡ್ತಿದ್ಯಾ ಅನ್ನೋ ಅರಿವಾದರೂ ಇದೆಯಾ ನಿನಗೆ? ಮದುವೆ ಮಾಡಿ ಕಳಿಸೋವಾಗ ಏನಿದ್ರು ಅದು ನಿಮ್ಮ ಮನೆ, ಇದು ನಿಮ್ಮ ತವ್ರ ಮನೆ ಅಂತ ಹೇಳಿರೋ ಮಾತು ಮರ್ತೋಯ್ತಾ ಅದಕ್ಕೆ? ಇನ್ನು ಮುಂದೆ ಏನೇ ಆದರೂ ನಿನ್ನ ಅತ್ತೆ ಮಾವನೇ ನಿನ್ನ ತಂದೆ ತಾಯಿ, ಇನ್ಮೇಲೆ ಏನೇ ಇದ್ರು ಅವರೇ ನೋಡ್ಕೋತಾರೆ ಅಂತ ಹೇಳಿದ ಮಾತು ನಿಂಗೂ ಮರ್ತೋಯ್ತಾ ಅಣ್ಣ? ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗು ಅಂತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ವಂತೆ. ಹಾಗಾದ್ರೆ ಈ ಗಾದೆ ಸುಳ್ಳ ಅದಕ್ಕೆ? ಶಿವು, ಬಾ ಮದಪಣ, ಒಳಗೆ ಬಾ. ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ? ನನ್ನ ಮಾತನ್ನು ನೀನು ನಡೆಸ್ಕೊಡ್ತೀಯ ಅನ್ನೋದಾದರೆ ನಾನು ಒಳಗಡೆ ಕಾಲಿಡ್ತೀನಿ. ಇದೇನು ಅಂಕಲ್ ಹಿಂಗೆ ಕೇಳ್ತಿದ್ದೀರಾ? ಅದೇನು ಅಂತ ಹೇಳಿ. ಹೇಳ್ತೀನಪ್ಪ. ಇವತ್ತು ಹೆಣ್ಮಕ್ಳೆಲ್ಲ ನಾರಿ ಪೂಜೆ ಮಾಡಿ ಮನೆಗೆ ದೀಪ ಹಚ್ಚೋ ಹೊತ್ತು. ಇಂಥ ಶುಭಗಳಿಗೆಯಲ್ಲಿ ನನ್ನ ಮನೆಗೆ ದೀಪ ಹಚ್ಚೋ ಲಕ್ಷ್ಮಿನ ಇವನು ಕರ್ಕೊಂಡು ಬಂದ್ಬಿಟ್ಟ. ಇವಾಗ ನನ್ನ ಮನೆ ಕತ್ಲಲ್ಲಿದೆ. ನನ್ನ ಸೊಸೆನ ನಾನು ಕರ್ಕೊಂಡು ಹೋಗಿ ದೀಪ ಹಚ್ಚಬೇಕು. ನೀನು ರಶ್ಮಿನ ನನ್ನ ಜೊತೆ ಕಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟರೆ ನಾನು ಒಳಗಡೆ ಬರ್ತೇನೆ. ಕೊಂಡು ಒಳಗೆ ಹೋಗು. ಅಣ್ಣ, ಒಳಗೆ ಹೋಗು ಅಂದೆ ಕಣವ.